ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರೋದ ವ್ಯವಸ್ಥೆ? ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನಿಮ್ಮ ಸೌಮ್ಯ ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಹಾಗೆ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಾಯಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ 2019 ನಾನು ಟಿಕ್ಟಾಕ್ ಯೂಸ್ ಮಾಡ್ತಾಯಿದ್ದೆ, ಸೋಷಿಯಲ್ ಮೀಡ್ಯಾದಲ್ಲಿದ್ದೆ ನಾನು. ಹಾಗೆ ಟಿಕ್ಟಾಕ್ ಯಾವಾಗ ಬ್ಯಾನ್ ಆಗೋಯಿತು, ನಾನು ಒಂದು ಮಂತ್ಗೆ ನಾನು ತುಂಬ ಬ್ಯುಸಿ ಆಗ್ಬೋದೆ. ವರ್ಕ್ ತುಂಬ ಪ್ರೆಸರ್ ಇತ್ತು. ಸೊ ಅದಕ್ಕೆ ನಾನು ಬ್ಯುಸಿ ಆಗೋಗ್ಬಿಟ್ಟೆ, ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಈಗ ನಾನು ಹೌಸ್ ವೈಫ್ ಆದಮೇಲೆ ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಸೊ ಫ್ರೀ ಇದ್ದೀನಿ, ಸೊ ಅದಕ್ಕಾಗಿ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಹಾಗೆ ನಮ್ಮ ರಿಲೇಷನ್ಸ್ ಎಲ್ಲ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಸ್ ಚೆನ್ನಾಗಿ ಬಿಡ್ತಾ ಇದೆಯಾ, ಹಾಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಯೂಟ್ಯೂಬಲ್ಲೂ ಬಿಡು, ಚೆನ್ನಾಗಿ ವ್ಯೂಸ್ ಹೋಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ನಾನು ಬಿಡ್ತದೆ ಅಂತ ಅಂದ್ಕೊಂಬಿಡಿ, ನನ್ನ ಖುಷಿಗೋಸ್ಕರ ಯೂಟ್ಯೂಬಲ್ಲಿ ನಾನು ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಸಪೋರ್ಟ್ ಸಹ ನನಗೆ ಬೇಕು. ಹಾಗೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ, ನನ್ನನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನನ್ನ ಹೆಸರು ಸೌಮ್ಯ ಅಂತ ಹೇಳಿ. ನನಗೆ ನಮ್ಮಮ್ಮ, ತಮ್ಮ, ಆಮೇಲೆ ಅಜ್ಜಿ, ಅಪ್ಪ ಇಲ್ಲ, ಅಜ್ಜಿ ಊರಲ್ಲಿದ್ದಾರೆ, ಅಮ್ಮ ತಮ್ಮ ನಾವೆಲ್ಲ ಬ್ಯಾಂಗ್ಳೂರಲ್ಲಿದ್ದೀವಿ. ನಾನು ನಮ್ಮ ಹಸ್ಬೆಂಡ್ ಸಪ್ರೇಟಾಗಿದ್ದೀವಿ, ಅಮ್ಮ ತಮ್ಮ ಸಪ್ರೇಟಾಗಿದ್ದಾರೆ. ಆಮೇಲೆ ಅತ್ತೆ ಮಾವ ಮೈದನೆಲ್ಲ ಇದ್ದಾರೆ, ಅವರು ಕೂಡ ಸಪ್ರೇಟಾಗಿದ್ದಾರೆ. ಕೆಲವು ಜನ ಕೇಳ್ಬೋದು ಏನಂದರೆ, ಜಗಳ ಮಾಡ್ಕೊಂಡು ಸಪ್ರೇಟಾಗಿ ಹೋಗಿದ್ದೀರಾ ಏನೋ, ಅದಕ್ಕೇ ಸಪ್ರೇಟಾಗಿದ್ದೀರಾ ಅಂತ ಕೇಳ್ಬೋದು. ಸೊ ಅದಲ್ಲ, ಏನು ಅಂತಂದರೆ ನಾವು ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ದೀವಿ. ಸೊ ಅದಕ್ಕಾಗಿ ನಾವು ಸಪ್ರೇಟಾಗಿದ್ದೀವಿ ಅಷ್ಟೇ. ಕೆಲವೊಬ್ರು ಕೇಳ್ತಾರೆ, ಜಗಳ ಮಾಡ್ಕೊಂಡಿದ್ದೀರೇನೋ ಅದಕ್ಕೆ ಸಪ್ರೇಟಾಗಿದ್ದೀರ ಅಂತ ಕ್ಯಾಟಗರಿನೇ ನಂದಲ್ಲ. ಸೊ ಜಗಳ ಮಾಡ್ಕೊಂಡ್ರೂ ಸ್ವಲ್ಪ ನಾನು ಸ್ಮೂತ್ ಆಗ್ತೀನಿ ಹೊತ್ತು ಜಗಳ ಮಾಡೋಕ್ಕೆ ಹೋಗಲ್ಲ, ಅಂತ ಕ್ಯಾಟಗರಿ ನಂದಲ್ಲ. ಸೊ ನಮ್ಮ ಅತ್ತೆ ನಮ್ಮ ಮಾವ ಸ್ಮೂತ್ ಅಂತ ಹೇಳ್ಬೋದು, ಸ್ವೀಟ್ ಅಂತಲೂ ಹೇಳ್ಬೋದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮನ್ನು ಪರಿಚಯ ಮಾಡಿಕೊಡೋದು ತುಂಬ ಇದೆ. ನೆಕ್ಸ್ಟು ಪಾರ್ಟ್ 2 ಪರಿಚಯ ಮಾಡಿಕೊಡ್ತೀನಿ. ಇನ್ನೂ ತುಂಬ ಇದೆ ಇನ್ನು ಹೇಳೋದು. ಪಾರ್ಟ್ 2 ನಿಮಗೆ ಹೇಳ್ತೀನಿ. ಇನ್ನು ಪಾರ್ಟ್ 2 ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಪಾರ್ಟ್ 2 ಅಂತ ಹಾಕಿ ಪಾರ್ಟ್ 2 ವಿಡಿಯೋ ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ಅಲ್ಲಿವರೆಗೂ ಬಾಯ್ ಬಾಯ್.